ಆ ಸಮಯದೊಳಗ ಹುಬ್ಬಳ್ಳಿ ಭಕ್ತರು ಈ ಹುಡುಗನ್ನ ನಾಳೆಗೆ ಅಪ್ಪೋರು ಭೇಟಿ ಮಾಡಿಸ್ಬೇಕು, ಅಪ್ಪೋರಿಗೆ ಹುಡುಗನ ವಿಷಯ ತಿಳಿಸ್ಬೇಕು, ಮಠದಲ್ಲಿ ಇಂಥ ಹುಡುಗರಿದ್ದರೆ ನಮ್ಮಪ್ಪನ ಕೀರ್ತಿ ಬಾನೆ ಹತ್ರಕ್ಕೆ ಬೆಳೀತದ ಅನ್ನುವ ಉದ್ದೇಶ ಇಟ್ಕೊಂಡು ಯಜಮಾನರು ನಮ್ಮ ಮನೆಗೆ ಬಾ ನಿಮ್ಮ ಮನೆಗೆ ಬಾ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಉಪಚಾರ ಮಾಡಿ ದಿವಸ ಬೆಳಿಗ್ಗೆ ಇನ್ನು ಶಾಸ್ತ್ರಕ್ಕೆ ಬರ್ತಿದ್ರು. ಅವತ್ತು ಒಂದು ಅರ್ಧ ತಾಸು ಜಲ್ದಿ ಬಂದರು. ಸಿದ್ದಾಡ್ರಪ್ಪನವ್ರು ರೂಮ್ನಾಗ ಕುಂತಿದ್ರು. ಇವ್ರು ಯಜಮಾನರು ಹೋಗಿ ಏನದ ಅಂತಂದ್ರೆ ನಮಸ್ಕಾರ ಮಾಡಿದ್ರು. ಸಿದ್ದಾಡ್ರು ಕೇಳಿದ್ರು, ಯಾಕ್ರಪ್ಪ ಇವತ್ತಿನ್ನೂ ಅರ್ಧ ತಾಸು ಟೈಮ್ ಅದ ಪ್ರವಚನಕ್ಕೆ, ಬೇಗ ಬಂದಿರಲ್ಲ ಅಂತ ಕೇಳಿದ್ರು ಅವರು. ಹೌದ್ರಪ್ಪ, ನಿನ್ನೆ ಪ್ರವಚನ ಮುಗಿಸ್ಕೊಂಡು ಹೋಗೋ ಮುಂದೆ ಒಂದು ಹುಡುಗ ಜೊತೆ ಆದ, ನಾವು ನೀವು ಹೇಳಿದ್ದು ವಿಚಾರ ಚರ್ಚೆ ಮಾಡ್ಕೊಂತ ಹೊಂಟಿದ್ವಿ. ನಾವು ಹೇಳೋದ್ರಾಗ ಸ್ವಲ್ಪ ಎದ್ದು ತದ್ದು ಆಯಿತು, ಆದರೆ ಹುಡುಗ ಅಪ್ಪೋರು ಹಂಗೆ ಹೇಳಿಲ್ಲ ಅಂತ ಮಾತಾಡಿದ ಮೇಲೆ ನೀ ಹೇಳ್ತೇನಪ್ಪ ಅಪ್ಪೋರು ಹೇಳಿದಂಗೆ ಅಂತ ಕೇಳಿದ್ದೀವಿ. ನೀವು ಕೇಳ್ತು ಅಂದ್ರೆ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿದ. ಹೇಳಂಗಾರೆ ಅಂತ ನಡೆದಾರ್ಯಾಗ ನಿಂತ್ಕೊಂಡೆ ಕೇಳಿದ್ದೀವಿ. ನೀವೇನು ಒಂದು ತಾಸು ಉಪನ್ಯಾಸ ಮಾಡಿದ್ರಿ, ಆ ಎಲ್ಲ ವಿಚಾರಗಳನ್ನು ಹೇಳಿದ. ಅದಕ್ಕೆ ಮನೆಗೆ ಕರ್ಕೊಂಡು ಹೋಗಿ ಇವತ್ತು ನಿಮ್ಮ ಪಾದಕ್ಕೆ ಒಪ್ಪಿಸ್ಬೇಕು ಅಂತ ಕರ್ಕೊಂಡು ಬಂದಿವೆ ಅಂತ. ಸುಬ್ಬಯ್ಯ ಬಂದೇನು ಅಂತ ಅಂದ್ರು. ಸುಬ್ಬಯ್ಯ ಬಂದಿರಬೇಕು. ಆವಾಗ ಬಂದು ನಮಸ್ಕಾರ ಮಾಡು ಅಂತಂದಾಗ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಇನ್ನು ನಿನಗೆ ಯಾವ ಥರದ ಭಯ ಇಲ್ಲ, ಇಲ್ಲೇ ಇದ್ದುಕೊಂಡು ಅಧ್ಯಾತ್ಮದ ಶ್ರವಣ ಅಂತಕ್ಕಂಥದ್ದು ಮಾಡಿ ನಿನ್ನ ಸೇವಾ ಪ್ರಾರಂಭ ಮಾಡು ಅಂತ ತಿಳ್ಕೊಂಡು ಹೇಳಿ ಸಿದ್ದಾಡ್ರು ಅವತ್ತಿನಿಂದ ಮಠದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಅನೇಕ ಪ್ರಕಾರದ ಎಲ್ಲ ಸೇವನೂ ಮಾಡೋದು, 2 ಹೊತ್ತು ಶಾಸ್ತ್ರ ಶ್ರವಣ. ಇದು ಅನೇಕ ದಿವಸಗಳು ಆದಮೇಲೆ ಸಂಸ್ಕೃತ ಅಭ್ಯಾಸಕ್ಕೋಸ್ಕರವಾಗಿ ಲಿಂಗಸೂರು ತಾಲೂಕು ಗೆಜಲಗಟ್ಟಿ ಅಂತದ, ಅಲ್ಲಿ ಒಬ್ಬರು ಶಾಸ್ತ್ರಿಗಳಿದ್ದರು. ಅಲ್ಲಿ ಕೆಲವು ದಿವಸ ಸಂಸ್ಕೃತ ಅಭ್ಯಾಸಕ್ಕೆ ಅಪ್ಪವ್ರನ್ನ ಕಳಿಸಿದ್ರು. ಅಲ್ಲಿಂದ ಬಂದ ಮೇಲೆ ಮದ್ರಾಸಿನ ತಮಿಳುನಾಡಿನ ಕೊಯಮತ್ತೂರು ಅಂತ ಬರ್ತದೆ. ಆ ಕೊಯಮತ್ತೂರಲ್ಲಿ ಸಿದ್ದಾಡ್ರ ಭಕ್ತರ ಇದ್ದಾರೆ. ಅವರು ವಿಚಾರ ಮಾಡಿದರು, ಯಪ್ಪ ನಿಜಗುಂಡ್ರ ಶಾಸ್ತ್ರ ಸ್ವಾಮಿಗಳ ಬಾಯಲ್ಲಿ ನಾವು ಕೇಳ್ತೀವಿ, ಇವರಿಗೆ ಹೆಚ್ಚಿನ ಸಂಸ್ಕೃತ ಅಭ್ಯಾಸ ನಾವು ಕಲಿಸ್ತೀವಿ, ನಮ್ಮ ಕಡೆ ಕಳಿಸ್ಕೊಡ್ರಿ ಕೆಲವು ದಿವಸ ಅಂತಂದಾಗ ಹೋಗು ಅಂತ ತಿಳ್ಕೊಂಡು ಸಿದ್ದಾಡಪ್ಪನವರು ಕೊಯಮತ್ತೂರಿಗೇನು ಕೆಲವು ದಿವಸ ಹೋದರು. ಅಲ್ಲಿ ನಿಜಗುಂಡ್ರ ಶಾಸ್ತ್ರ ಹೇಳೋದು, ಸಂಸ್ಕೃತ ಅಭ್ಯಾಸ ಮಾಡೋದು. ಅದು ಎಲ್ಲ ಮುಗಿಸ್ಕೊಂಡು ಮಠಕ್ಕೆ ಬಂದ ನಂತರ ಏನದ ಅಂದರೆ ಇಲ್ಲಿ ಪ್ರತಿನಿತ್ಯನೂ ಅನೇಕ ಪ್ರಕಾರದ ವಿಷಯಗಳು ಚರ್ಚೆ ಇವು ಎಲ್ಲ ನಡೀತಿದ್ದವು. ಸಿದ್ದಾಡ್ರ ಹತ್ರನೇ ಇದ್ದುಕೊಂಡು ಏನದ ಅಂದರೆ ಅನೇಕ ಶಾಸ್ತ್ರದ ವಿಚಾರಗಳನ್ನು ಅಭ್ಯಾಸ ಮಾಡಿದರು. ಅಭ್ಯಾಸ ಮಾಡಿದ ನಂತರ ಈ ಸುದ್ದಿ ಶಿವಲಿಂಗಮ್ಮನವ್ರಿಗೆ ಗುರ್ತಾಯಿತು. ಮಗ 13ನೇ ವಯಸ್ಸಿಗೆ ಮನೆ ಬಿಟ್ಟು ಹೋದ, ಎಲ್ಲದನೋ ಏನದನೋ, ಮನೆಯೊಳಗೆ ಯಜಮಾನ ಇಲ್ಲ, ಶಿವಲಿಂಗಮ್ಮ ಒಬ್ಬಕಿನೇ. ಅದು ಅಲ್ಲಿಂದ ಅಲ್ಲಿಗೇನೆ, ಧಾರವಾಡದಿಂದ ಗರಗ ಸಮೀಪಕ್ಕದ. ಆದರೂ ಆಗಿನ ಸಮಯದಲ್ಲಿ ವಾತಾವರಣ ಗುರ್ತಾಗಬೇಕಾದ್ರೆ 6 ತಿಂಗಳು ಟೈಮ್ ಹೋಯ್ತು. ಹೋದ್ಮೇಲೆ ಆ ಶಿವಲಿಂಗಮ್ಮನವರು ಬೈಕ್ ಅಂತ ಸಿದ್ದಾಡ ಸ್ವಾಮಿಗಳಿಗೆ ಬೈಕ್ ಅಂತ ಏನದ ಅಂತಂದರೆ ಬರಕತ್ತಿದ್ಲು. ಅಷ್ಟೊತ್ತಿಗೆ ಏನದ ಅಂದರೆ ಇಲ್ಲಿ ಅಪ್ಪನವರಿಗೆ ತಲೆಗೋಳಿಸಿ ಕಾವಿ ಬಟ್ಟೆ ಕೊಟ್ಟು ಕುಂದ್ರಿಸಿದ್ರು ಸಿದ್ದಾಡ ಸ್ವಾಮಿಗಳು. ಕಬೀರದಾಸರಿದ್ದರು, ಇನ್ನು ಉಳಿದಂಥ ಮಹಾತ್ಮರು ಎಲ್ಲರಿದ್ದರು. ಈ ಶಿವಲಿಂಗಮ್ಮ ಶಿವಪುತ್ರನ ತಾಯಿ ಬರ್ತಾಳ, ನನಗೆ ಸ್ವಲ್ಪ ಬೈತಾಳ ಆಕಿ. ಮತ್ತು ನೀವೆಲ್ಲರೂ ಏನಾದ್ರು ಸಿಟ್ಟಿಗೆದ್ದೀರಿ, ಎಲ್ಲ ಬರಬರಿ ಆಗ್ತದೆ, ಆಕೆ ಏನು ಬೈತಾಳ ಅನ್ನೋದು ಸುಮ್ಮನೆ ಕುಂತು ಕೇಳಬೇಕು, ಯಾರೂ ಅಳಿಗಾಡಬಾರದು ಅಂತ ಹೇಳಿದರು ಸಿದ್ದಾಡ್ರು. ಆಕೆ ಬೈಕೊಂತನೇ ಬಂದಳು. ಇದ್ದೊಬ್ಬ ಮಗನ್ನ ಸನ್ಯಾಸಿನ ಮಾಡಿ ಕುಂದ್ರಿಸಿದೇನು ನಿನ್ನಂಗೆ ಹಂಗ ಹಿಂಗ ಅಂತ ತಿಳ್ಕೊಂಡು
ಲೌಕಿಕರ ದೃಷ್ಟಿ ಇಟ್ಕೊಂಡು ಅನೇಕ ಮಾತುಗಳನ್ನು ಬೈದ್ಲು. ಸಿದ್ಧಾರೂಢರು ಸುಮ್ಮನೆ ನೋಡ್ಕೊಂತ ಕುಂತಿದ್ರು. ಉಳಿದವ್ರಿಗೆಲ್ಲರಿಗೆ ಸುಮ್ಮನಿರ ಅಂತ ಹೇಳಿದ್ರಲ್ಲ, ಇವರು ಸಹಿತ ತಟಸ್ಥ ಇದ್ರು. ಭಾಳ ಹೊತ್ತಾದ ಮೇಲೆ, ದೂರ್ಲಿಂದ ಬಂದಿದ್ದೇವ, ಹೊಟ್ಟೆ ಹಸಿದಿರ್ಬೇಕು, ಮತ್ತು ಇಷ್ಟ ತನಕ ಬೈದಿದ್ದಿ, ದಣಿವಿಕೆ ಭಾಳ ಆಗಿರ್ಬೇಕು, ಅಡಿಗೆ ಮನೆಗೆ ಹೋಗಿ ಪ್ರಸಾದ ಮಾಡಿ ಬಾ ಅಂತಾನು. ಮತ್ತು ಹಸಿವೇನೂ ಆಗಿತ್ತು. ಈಗಿನಂಗೆ ವಾಹನದ ಸೌಕರ್ಯ ಇಲ್ಲ, ನಡ್ಕೊತ ಬರೋದು. ಅಡಿಗೆ ಮನೆಗೆ ಹೋಗಿ ಪ್ರಸಾದ ಮಾಡಿ ಮುದುಕಿ ಹೊರಗೆ ಬಂದ ಮೇಲೆ, ಎಂಥ ಉಪಕಾರದ ಕೆಲಸ ಮಾಡಿದೆಪ್ಪ, ನಿನ್ನಂಗೆ ಮಾಡ್ಕೊಂಡಿಲ್ಲ ನನ್ನ ಮಗನ್ನ, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ನಮಸ್ಕಾರ ಮಾಡಿದೆ. ಪ್ರಸಾದ, ಮಠದಾಗಿನ ಪ್ರಸಾದ ಒಳಗೆ ಹೋದ ಮೇಲೆ ಅಮ್ಮನ ಬುದ್ಧಿ ಬದಲಾವಣೆ ಆಯಿತು. ಅದಕ್ಕೆ ಮಹಾತ್ಮರ ಪ್ರಸಾದಕ್ಕೆ ಇಷ್ಟು ಪ್ರಾಧಾನ್ಯತೆ ಐತೆ. ಅದಕ್ಕೆ ಪ್ರಸಾದೇ ಸರ್ವ ದುಃಖ ನಾಮ ಹಾನಿರಶೋಪಜಾಯತೆ ಅಂತ ಗೀತೆಯಲ್ಲಿ ಪರಮಾತ್ಮ ಅಂದಾನ. ಈ ಪ್ರಸಾದದಿಂದ ಇಷ್ಟು ಪ್ರಭಾವ ಐತೆ ಅಂದರೆ ಕೃಪಾ ಪ್ರಸಾದದಿಂದ ಇನ್ನೆಷ್ಟು ಪ್ರಭಾವ ಇದ್ದಿರಬೇಕು ಮಹಾತ್ಮರದು ಅಂತ. ಆವಾಗ ಏನದ ಅಂತಂದರೆ ಮುದುಕೇನು ಅಲ್ಲೇ ಉಳ್ಕೊಂತು. ಆವಾಗ ಅಪ್ಪನವ್ರನ್ನ ಕರೆದು ಏನದಂದ್ರೆ, ಶಿವಪುತ್ರ, ಸನ್ಯಾಸಿ ಆಗೀನಿ ಅಂತ ತಿಳ್ಕೊಂಡು ತಾಯಿಯನ್ನ ತಿರಸ್ಕಾರ ಮಾಡಬಾರದು. ತಾಯಿ ಪ್ರಾಣ ಇರೋ ತನಕ ಆಕೆ ಯೋಗಕ್ಷೇಮ ನೋಡ್ತಕ್ಕಂಥದ್ದು ನಿನ್ನ ಕರ್ತವ್ಯ. ಯಾವ ಥರದಿಂದ ಅಮ್ಮಗೆ ಕೊರತೆ ಆಗಬಾರ್ದು ಅಂತ ತಿಳ್ಕೊಂಡು ಹೇಳಿದರು. ಹಳೆ ಹುಬ್ಬಳ್ಳಿಯಲ್ಲಿ ಒಂದು ರೂಮ್ ಮಾಡಿ ಹಗಲು ಹೊತ್ತು ನೇಕಾರಿಕೆ ಕೆಲಸವನ್ನು ಮಾಡಿ ಬಂದಿರತಕ್ಕಂಥ ದುಡ್ಡಿನಲ್ಲಿ ಅಮ್ಮನ ರಕ್ಷಣೆ ಮತ್ತು ಈ ಕಡೆ ಗುರುವಿನ ಸೇವಾ, ಇದು ಎಷ್ಟೋ ವರ್ಷಗಳ ಪರ್ಯಂತರ ನಡೀತು. ಎಷ್ಟೋ ವರ್ಷಗಳ ಪರ್ಯಂತರ ನಡೆದ ಮೇಲೆ ಏನದ ಅಂತಂದರೆ ಮಠದಲ್ಲಿ ಸ್ವಲ್ಪ ವಿವಾದ ಪ್ರಾರಂಭ ಆಯಿತು. ಮಠದ ಉತ್ತರಾಧಿಕಾರಿನ ಯಾರನ್ನ ಮಾಡಬೇಕು, ಎಂತ ಮಾಡಬೇಕು ಅಂತ ತಿಳ್ಕೊಂಡು ಗುರುನಾಥ ಅವ್ರನ್ನಂತ ಕೆಲವರು, ಇವ್ರನ್ನಂತ ಕೆಲವರು, ಇನ್ನೊಬ್ರನ್ನಂತ ಕೆಲವರು, ಅವೆಲ್ಲ ನಡೆದಾಗ ಏನದ ಅಂತಂದರೆ ಅಪ್ಪನವ್ರನ್ನ ಕರೆದು ಏನದ ಅಂದರೆ, ಶಿವಪುತ್ರ, ಮಠದಾಗ ಇರಬೇಡ, ಮಠ ಬಿಟ್ಟು ದೂರ ಇರಬೇಡ ಅಂತ ಈ ಮಾತು ಹೇಳಿದರು. ಮಠದಾಗ ಇರಬೇಡ, ಮಠ ಬಿಟ್ಟು ದೂರ ಇರಬೇಡ. ಈ ವ್ಯವಹಾರದ ಕಡೆಗೆ ನಿನ್ನ ಲಕ್ಷ್ಯ ಇರಬಾರದು. ನಿನ್ನ ಲಕ್ಷ್ಯ ಯಾವತ್ತಿಗೂ ಪಾರಮಾರ್ಥದ ಕಡೆಗಿರಬೇಕು, ಅಧ್ಯಾತ್ಮ ಚಿಂತನದ ಕಡೆಗಿರಬೇಕು. ಈ ವ್ಯವಹಾರದ ಕಡೆಗೆ ಎಂದೂ ಯಾವ ಶಬ್ದನೂ ನಿನ್ನ ಕಿವಿಗೆ ಹಾಕಿಕೊಳ್ಬಾರದು ಅಂತ ಸಿದ್ಧಾರೂಢಪ್ಪನವ್ರು ಏನು ಹೇಳಿದ್ರು. ಅಪ್ಪನವರು ಉಸಿರು ಇರೋ ತನಕನೂ ಸಹಿತ ವ್ಯವಹಾರದ ಕಡೆಗೆ ಲಕ್ಷ್ಯ ಹಾಕಲಿಲ್ಲ. ಗುರುವಿನ ಆಜ್ಞೆಯನ್ನು ಈ ಪ್ರಕಾರವಾಗಿ ಪರಿಪಾಲನೆ ಮಾಡಿದ್ರು ಅಪ್ಪನವರು. ಇಷ್ಟಾದ ಮೇಲೆ ಏನದ ಅಂದರೆ ಮಠದಾಗ ಇರಬೇಡ, ಮಠ ಬಿಟ್ಟು ದೂರ ಇರಬೇಡ ಅಂತಂದಾಗ ಅಲ್ಲೇ ಒಂದು ಅರ್ಧ ಎಕರೆ ಜಮೀನು, ಅದು ಹಳ್ಳದ ದಂಡೆ, ಈ ಕಡೆಗೆ ದಾರಿ, ಪೂರ ಇಳುಕಲಾಗಿರ್ತಕ್ಕಂಥ ಜಾಗ. ಅಲ್ಲಿ ಏನದ ಅಂತಂದರೆ ಈ ನಿರ್ಣಯ ಮಾಡಿಕೊಂಡು ಅದನ್ನು ಖರೀದಿ ಮಾಡಿ, ಆ ಖರೀದಿಗೆ ದುಡ್ಡು ಏನದ ಅಂದರೆ 20 ರೂಪಾಯಿ ಸಿದ್ಧಾರೂಢರು ಕೊಟ್ಟಾರ. 20 ರೂಪಾಯಿ ಅಂತನೂ ಐತೆ, 60 ರೂಪಾಯಿ ಅಂತನೂ ಐತೆ. ಎಷ್ಟು ಒಟ್ಟು ಹಣ ಇಷ್ಟು ಸಿದ್ಧಾರೂಢಪ್ಪನಿಗೆ ಕೊಟ್ಟರು. ಆ ಜಾಗ ಖರೀದಿ ಆಯಿತು. ಬರೀ ದಟ್ಟವಾಗಿ ಬೆಳೆದಂಥ ಅರಣ್ಯ ಅದು. ಆ ಸಮಯದಲ್ಲಿ ಎಲ್ಲವನ್ನು ಸ್ವಚ್ಛ ಮಾಡಿದ ಮೇಲೆ ಒಂದು ಗುಡಿಸಲ ಹಾಕಿದರು. ಗುಡಿಸಲ ಹಾಕಿದ ಮೇಲೆ ಅಪ್ಪವ್ರನ್ನ ಸಿದ್ಧಾರೂಢಪ್ಪನ ಕರ್ಕೊಂಡು ಬಂದು ಪಾದಪೂಜೆ ಮಾಡಿ ಆಶ್ರಮದ ಧ್ವಜಾರೋಹಣ ಮಾಡಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿ, ಆವಾಗ ಏನದ ಅಂದರೆ ಕೆಲವು ಭಕ್ತರು ಅಪ್ಪವರು ಕೂಡಿಕೊಂಡು ಸಿದ್ಧಾರೂಢಪ್ಪನಿಗೆ ಕೇಳಿದಾಗ ನಡ್ರಿ ಹೋಗೋಣ ಅಂತ ತಿಳ್ಕೊಂಡು ಅಲ್ಲೇ ತಿರುಗಾಡಿಕೆ ಅಂತ ಅಲ್ಲಿಗೆ ಬಂದರು. ಸಿದ್ಧಾರೂಢರು ಪಾದಪೂಜೆ ಮಾಡಿ ಮಂಗಳಾರತಿ ಆಗಿ ನಮಸ್ಕಾರ ಮಾಡಿದ ಮೇಲೆ, ಶಿವಪುತ್ರ, ಇದು ಭಾಳ ಶಾಂತ ಐತೆ ನೋಡು, ಆರಾಮೈತೆ ನೋಡು, ನಿನ್ನ ಅಧ್ಯಯನಕ್ಕೆ, ನಿನ್ನ ಸ್ವಾಧ್ಯಾಯಕ್ಕೆ, ನೀನು ಮಾಡ್ತಕ್ಕಂಥ ಕೆಲಸಕ್ಕೆ ಇದು ಯೋಗ್ಯವಾಗಿರ್ತಕ್ಕಂಥ ಸ್ಥಳ, ಭಾಳ ಶಾಂತ ಐತೆ ಅಂತ ಒಂದು 8-10 ಸಲ ಸಿದ್ಧಾರೂಢಪ್ಪನವರು ಈ ಮಾತು ಬಳಸಿದರು. ಅಪ್ಪೋರು ಶಾಂತ ಅಂತಾರ ಅಂತ ತಿಳ್ಕೊಂಡು ಶಾಂತಾಶ್ರಮ ಅಂತಲೇ ಇಡಬೇಕು ಹೆಸರು ಅಂತ ನಿರ್ಣಯ ಮಾಡಿ ಶಾಂತಾಶ್ರಮ ಅಂತಕ್ಕಂಥ ಹೆಸರನ್ನು ಇಟ್ಟರಲ್ಲಿ. ಅಲ್ಲಿ ಇದ್ದುಕೊಂಡು ತದನಂತರದಲ್ಲಿ ಸಿದ್ಧಾರೂಢಪ್ಪನವರು ನಿನ್ನ ಅನುಭವದಿಂದ ಒಂದು ಗ್ರಂಥವನ್ನು ರಚನೆ ಮಾಡು ಅಂತ ಹೇಳಿದರು. ನಿನ್ನ ಅನುಭವ, ನೀನು ಇಷ್ಟು ದಿವಸ ನನ್ನ ಮುಖದಿಂದ ಶಾಸ್ತ್ರವನ್ನು ಕೇಳಿದ್ದಿ,
ನಿನ್ನ ಅನುಭವದಿಂದ ಒಂದು ಗ್ರಂಥ ರಚನೆ ಮಾಡು ಅಂತ ಹೇಳಿದರು. ಅದನ್ನು ಗ್ರಂಥ ಬರೆದರು. ಬರೆದ ಮೇಲೆ ಏನದ ಅಂದ್ರೆ ಅದಕ್ಕೆ ಹೆಸರು ಇಡಲಿಲ್ಲ. ಇವರು ಸಿದ್ದಾರೂಢಪ್ಪನ ಮುಂದೆ ಒಯ್ದಿಟ್ಟರು. ಅದನ್ನೆಲ್ಲ ಕೂಲಂಕುಷವಾಗಿ ತಿರುವಿ ಹಾಕಿ ಇದು ವೇದಾಂತ ಚಂದ್ರಿಕೆ ಅನ್ನುವಂಥ ಹೆಸರನ್ನು ಸಿದ್ದಾರೂಢಪ್ಪನವರು ಈ ಗ್ರಂಥಕ್ಕೆ ವೇದಾಂತ ಚಂದ್ರಿಕೆ ಅಂತಲೇ ಇಡೋಣ. ಇದು ಯೋಗ್ಯವಾದ ಮುಮುಕ್ಷುಗಳಿಗೆ ಅನುಕೂಲವಾಗಿರ್ತಕ್ಕಂಥ ಗ್ರಂಥ ಆಗ್ಯದ ಅಂತ ತಿಳ್ಕೊಂಡು ಅದನ್ನು ನೋಡಿ ಸಂತೋಷಪಟ್ಟು ಆವಾಗೇನದ ಅಂತಂದರೆ ಅಪ್ಪಣೆ ಕೊಡ್ತಾರೆ. ನಾನು ಅಪ್ಪಣೆ ಕೊಡಬೇಕಾದ್ರೆ ಒಂದು ಕಾರಣ. ಏನು ಕಾರಣ ಅಂತ ಕೇಳಿದರೆ, ಸಿದ್ಧಾರೂಢರು ನಿಜಗುಣದ ಶಾಸ್ತ್ರವನ್ನು ತಾಡ್ವಾಲೆಯಲ್ಲಿ ಇರ್ತಕ್ಕಂಥದ್ದನ್ನು ಮದ್ರಾಸಿಗೆ ಹೋಗಿ ಅಲ್ಲಿ ಏನದ ಅಂದ್ರೆ ತಾಡ್ವಾಲಿಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಪುಸ್ತಕ ರೂಪದಲ್ಲಿ ಪ್ರಿಂಟ್ ಮಾಡಿ ದಿನನಿತ್ಯ ಅದನ್ನೇ ಶಾಸ್ತ್ರ ಹೇಳ್ತಿದ್ರು ಎಲ್ಲರಿಗೆ. ಕೆಲವು ಯಜಮಾನರು ಕೇಳಿದರು, ಯಪ್ಪ ನಮ್ಮದೊಂದು ಮಾತು ಅಂತ ಕೇಳಿದರು. ಏನು ಅಂತಂದ್ರು, ನಿಜಗುಣರು ಶಾಸ್ತ್ರ ಉಕ್ಕಿನ ಕಡ್ಲೆ ಇದ್ದಂಥ ಶಾಸ್ತ್ರವನ್ನು ನೀವು ನಮಗೆ ಹೇಳಿದ್ರಿ, ನಾವು ಕೇಳಿದ್ದೀವಿ, ಧನ್ಯರಾದಿವಿ. ಮುಂದೆ ನಮ್ಮ ಶಿಷ್ಯ ಪರಂಪರೆಗೆ ಈ ಗ್ರಂಥ ಹೇಳೋರು ಯಾರು, ಅವ್ರಿಗಿದು ಹೆಂಗೆ ತಿಳಿಬೇಕು ಅಂತಕ್ಕಂಥದ್ದು ಸಂಶಯ ಬಂದದ. ಅದಕ್ಕೆ ಗ್ರಂಥ ರೂಪದಲ್ಲಿ ಬರೆದ್ರೆ ಭಾಳ ಚಲೋ ಆಗ್ತದ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿದಾಗ ಸಿದ್ದಾರೂಢರು ಹೇಳಿದ್ರು. ಅವಾಗ ನೋಡಪ್ಪ, ನಾನು ನಿಜಗುಣರ ಗ್ರಂಥವನ್ನು ಹೊರಗೆ ತರೋ ಜವಾಬ್ದಾರಿ ನಂದಿತ್ತು. ಅದನ್ನು ಟೀಕಾ ತಾತ್ಪರ್ಯ ಬರೆದು ಪ್ರಚಾರ ಮಾಡುವ ಜವಾಬ್ದಾರಿ ಶಿವಪುತ್ರಂದೈತೆ. ಈಗ ಬರ್ತಾನೆ ಶಿವಪುತ್ರಿಗೆ ಈ ಕೆಲಸ ಒಪ್ಪಿಸ್ತೀನಿ ಅಂತ ತಿಳ್ಕೊಂಡು ಹೇಳಿದ. ಅಷ್ಟೊತ್ತಿಗೆ ವೇದಾಂತ ಚಂದ್ರಿಕೆ ಅನ್ನುವಂಥ ಗ್ರಂಥ ಬರೆದಿದ್ರು. ಇದು ಸಿದ್ದಾರೂಢರಿಗೆ ಸಂಪೂರ್ಣ ಕೃಪೆಗೆ ಪಾತ್ರ ಆಗಿತ್ತು ಆ ಗ್ರಂಥ. ಇಷ್ಟಾದ ನಂತರ ದಿನನಿತ್ಯ ಶಾಸ್ತ್ರಕ್ಕೆ ಬಂದಾಗ ಆವಾಗ ಹೇಳಿದರೆ, ಶಿವಪುತ್ರ ನೀನು ಇನ್ನು ಮೇಲೆ ನಿಜಗುಣರ ಗ್ರಂಥಗಳಿಗೆ ಪರಮಾನುಭವ ಬೋಧೆ, ಅನುಭವ ಸಾರ, ಪರಮಾರ್ಥ ಗೀತೆ, ಜ್ಞಾನ ಪ್ರತಿಪಾದನಾ ಸ್ಥಳ ಇವು ಎಲ್ಲವುಗಳಿಗೆ ಏನದ ಅಂದ್ರೆ ನೀನು ಟೀಕಾ ತಾತ್ಪರ್ಯ ಒಂದೊಂದೊಂದಾಗಿ ಬರಿ ಅಂತ ತಿಳ್ಕೊಂಡು ಹೇಳಿದರು. ಇಷ್ಟು ಹೇಳಿದ ಮೇಲೆ ನಿಮ್ಮ ಅಪ್ಪಣೆ ಅಂತ ತಿಳ್ಕೊಂಡು ಹೇಳಿ ಆಶೀರ್ವಾದ ತಗೊಂಡು ಹೋಗಿ ಶಾಂತಾಶ್ರಮದೊಳಗನೆ ಕೂತ್ಕೊಂಡು ಗ್ರಂಥವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಟೀಕಾ ತಾತ್ಪರ್ಯ ಬರೀಲಿಕ್ಕೆ ಒಂದೊಂದು ಅಧ್ಯಾಯಗಳು ಮುಗ್ದಂಗೆಲ್ಲ ಸಿದ್ದಾರೂಢಪ್ಪಗೆ ತೋರಿಸುತ್ತಿದ್ದರು. ಇದು ಎಲ್ಲ ಬರಬರಿ ಅದ ಅಂತ ತಿಳ್ಕೊಂಡು ಹೇಳಿ ಸಿದ್ದಾರೂಢರು ಆಶೀರ್ವಾದ ಮಾಡ್ತಿದ್ರು. ಒಂದೊಂದು ಗ್ರಂಥಗಳು ಹೊರಗೆ ಬಂದವು. ಆಮೇಲೆ ಏನದ ಅಂದರೆ ಭಕ್ತರು ಸ್ವಲ್ಪ ದುಡ್ಡು ಹಾಕಿ, ಅದು ಮೊದಲು ಹೆಂಗೆ ಪ್ರಚಾರ ಆಯಿತು ಅಂತ ಕೇಳಿದ್ರೆ, ಸಿದ್ದಾರೂಢರು ತತ್ವಾಮೃತ ಮಾಸಪತ್ರಿಕೆ ಅಂತ ಬರ್ತಿತ್ತು, ಈಗೂ ಬರ್ತದ ಅದು. ಆ ಸಮಯದಲ್ಲಿ ಅಪ್ಪನವರು ಬರೆದಿರ್ತಕ್ಕಂಥ ನಿಜಗುಣರ ಶಾಸ್ತ್ರದ ಟೀಕಾ ತಾತ್ಪರ್ಯ ತತ್ವಾಮೃತ ಮಾಸಪತ್ರಿಕೆಯಲ್ಲಿ ಪ್ರಿಂಟ್ ಆಗ್ತಿತ್ತು. ತಿಂಗಳ ಇವ್ರು ಹೆಂಗೆ ಬರಿತಿದ್ರು ಹಂಗಂಗೆ ಕೊಟ್ಟು ಕಳಿಸ್ತಿದ್ರು. ಅದಾದ ಮೇಲೆ ಎಲ್ಲ ಭಕ್ತರದ್ದು ಇಚ್ಛೆ ಏನಾಯಿತು ಅಂತಂದರೆ ಗ್ರಂಥ ರೂಪದಲ್ಲಿ ಅದು ಪುನಃ ಪ್ರಿಂಟ್ ಆಗಬೇಕು ಅಂತ ತಿಳ್ಕೊಂಡು ಅಂದಾಗ ನಿಜಗುಣರ ಷಟ್ಶಾಸ್ತ್ರಗಳನ್ನು ಏನದ ಅಂದರೆ ಶಾಂತಾಶ್ರಮದಿಂದನೇ ಪರಮಾನುಭವ ಬೋಧೆ, ಅನುಭವ ಸಾರ, ಪರಮಾರ್ಥ ಗೀತೆ, ಜ್ಞಾನ ಪ್ರತಿಪಾದನಾ ಸ್ಥಳ ಇವು ಎಲ್ಲವುಗಳನ್ನು ಅಪ್ಪವರು ಬರೆದು ಗ್ರಂಥ ರೂಪದಲ್ಲಿ ಪ್ರಿಂಟ್ ಮಾಡಿಸಿ ಅದನ್ನು ಪ್ರಚಾರಕ್ಕೆ ಇಟ್ಟರು. ಅದೇ ಸಮಯದಲ್ಲಿ ಕೈವಲ್ಯ ಪದ್ಧತಿಗೆ ಪೂರ್ತಿ ಬರಿಬೇಕು ಅಂತ ತಿಳ್ಕೊಂಡು ಹೇಳಿ ಭಕ್ತರು ಕೇಳಿದಾಗ ಆಗ ಅಪ್ಪನವರು ಹೇಳಿದರು, ಬಾಗಲಕೋಟೆಯ ಚಿಕ್ಕರಾಮನವರ ಸ್ವಾಮಿಗಳನ್ನ ಕರೆದು ಕೈವಲ್ಯ ಪದ್ಧತಿ, ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ, ನೀತಿ ಕ್ರಿಯಾಚರ್ಯ ಸ್ಥಳ ಈ 3 ಸ್ಥಳಗಳಿಗೆ ನೀನು ಟೀಕಾ ತಾತ್ಪರ್ಯ ಬರಿ ಅಂತ ತಿಳ್ಕೊಂಡು ಅಪ್ಪನವರು ಅವರಿಗೆ ಅಪ್ಪಣೆ ಕೊಟ್ಟರು. ಅವು 3 ಸ್ಥಳಗಳಿಗೆ ಟೀಕಾ ತಾತ್ಪರ್ಯ ತಯಾರಾಯಿತು. ಮಧ್ಯದೊಳಗೆ ಯೋಗ ಪ್ರತಿಪಾದನಾ ಸ್ಥಳ ಉಳಿತು. ಅದನ್ನು ಕೂಡ ನೀನೇ ಬರಿ ಅಂತ ಅಂದರು ಚಿಕ್ಕರಾಮರೂಢರಿಗೆ. ಚಿಕ್ಕರಾಮರೂಢ ಸ್ವಾಮಿಗಳಂದರು, ಯೋಗ ಪ್ರತಿಪಾದನಾ ಸ್ಥಳ ಹೆಂಗೆ ಬರೆಯೋದು ನಾನು ಅಂತ ತಿಳ್ಕೊಂಡು ಕೇಳಿದಾಗ, ಇಲ್ಲ ನೀನು ಬರೀ ಅಪ್ಪವರು ಸಿದ್ದಾರೂಢರು ಅಂತ ಅಂತಿದ್ದಿಲ್ಲ ಅಪ್ಪನವರು, ಅಪ್ಪವ್ರು ಅಂತಿದ್ರು. ಅಪ್ಪವ್ರು ನನಗೇನು ಹೇಳ್ಯಾರ ನಾನು ಆಮೇಲೆ ತಿದ್ದುತ್ತೀನಿ ಅದನ್ನು ಅಂತ ತಿಳ್ಕೊಂಡು ಹೇಳಿ ಅವ್ರ ಕಡೆಯಿಂದನೇ ಯೋಗ ಪ್ರತಿಪಾದನಾ ಸ್ಥಳಕ್ಕೆ ಟೀಕಾ ತಾತ್ಪರ್ಯ ಬರೆಸಿದರು.
ಬಾಗಲಕೋಟೆಯ ಚಿಕ್ಕರಾಮರಡು ಸ್ವಾಮಿಗಳವರು 3 ಸ್ಥಳ ಮತ್ತು ಇದು ಯೋಗ ಸ್ಥಳ 4 ಸ್ಥಳಗಳಿಗೆ ಟೀಕಾ ತಾತ್ಪರ್ಯ ಅವರು ಬರೆದ್ರು. ಜ್ಞಾನ ಪ್ರತಿಪಾದನೆ ಸ್ಥಳಕ್ಕೆ ಮಾತ್ರ ಅಪ್ಪನವರು ಬರೆದ್ರು. ಈ ಥರ ಬರೆದು ಏನದ ಅಂದರೆ ಅದನ್ನ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಎಲ್ಲ ಕಡೆಗೆ ಆ ಗ್ರಂಥಗಳು ಪ್ರಚಾರದ ಆದವು. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವ ರೀತಿಯಲ್ಲಿ ಸಂಚಾರ ಮಾಡ್ತಾ ಪ್ರತಿಯೊಂದು ಊರುಗಳಲ್ಲಿ ಅಪ್ಪನವ್ರದ್ದು ಸಂಚಾರ ಹೆಂಗಿತ್ತು ಅಂತ ಕೇಳಿದರೆ, ಬೆಳಿಗ್ಗೆ ಒಂದು ಊರಿಗೆ ಹೋಗೋದು, ಅಲ್ಲಿ ಹೋಗಿ 1 ತಾಸು ಒಂದು ವಿಷಯದ ಮೇಲೆ ಪ್ರವಚನ ಮಾಡೋದು, ಅಲ್ಲಿ ಟಿಫಿನ್ ಮಾಡೋದು, ಸ್ವಲ್ಪ ಅಲ್ಲಿ ಕುಂತು ರೆಸ್ಟ್ ಮಾಡಿ ಮಧ್ಯಾಹ್ನಕ್ಕೆ ಮತ್ತೊಂದು ಊರಿಗೆ ಹೋಗೋದು, ಅಲ್ಲಿ 1 ತಾಸು ಪ್ರವಚನ ಮಾಡಿ ಪ್ರಸಾದ ಮಾಡೋದು, ಪ್ರಸಾದ ಮಾಡಿ ಸ್ವಲ್ಪ ಆರಾಮ್ ಮಾಡಿ ಮತ್ತೆ ಅಲ್ಲಿಂದ ಇನ್ನೊಂದು ಊರಿಗೆ ಹೋಗೋದು, ಅಲ್ಲಿ ಹೋಗಿ 1 ತಾಸು ಪ್ರವಚನ ಮಾಡಿ ರಾತ್ರಿ ಪ್ರಸಾದ ಮಾಡಿ ಮಲಿಕೊಳ್ಳೋದು. ದಿನಕ್ಕೆ 3 ಊರುಗಳನ್ನು 3 ಟೈಮು ಶಾಸ್ತ್ರವನ್ನು ಪ್ರಚಾರ ಮಾಡುತ್ತೆ. ಯಾಕಂದರೆ ಸಿದ್ಧಾರೂಢಪ್ಪನವ್ರು ಹೇಳಿದ್ರು, ನೀನು ಭಕ್ತರಿಂದ ಏನು ಅಪೇಕ್ಷೆ ಮಾಡಬಾರದು, ಯಾವ ಭಕ್ತರು ಬಂದು ಶಾಸ್ತ್ರ ಅಂತ ಅಂತಾರೆ ಅವರಿಗೆಲ್ಲ ನಿಜಗುಣರ ಶಾಸ್ತ್ರದ ಅನುಭವವನ್ನು ನೀನು ಅವರಿಗೆ ಬಿತ್ತಬೇಕು ಅಂತಕ್ಕಂಥ ಮಾತನ್ನು ಏನು ಅಪ್ಪಣೆ ಕೊಟ್ಟಿದ್ರು, ಅದೇ ಪ್ರಕಾರವಾಗಿ ಅವ್ರ ವ್ಯವಸ್ಥೆ ಮಾಡದೇ ಇರಲಿ, ಅವ್ರ ವ್ಯವಸ್ಥೆ ಹೆಂಗ್ಯಾಕಿರುವಲ್ತ್ಯಾಕ ಇವ್ರು ಮಾತ್ರ 370 ಶಾಸ್ತ್ರ ಅಂತಕ್ಕಂಥದ್ದು ಯಥಾ ಪ್ರಕಾರವಾಗಿ ನಡೆಸ್ತಾ ಬೆಳಗಾವಿ ಜಿಲ್ಲೆ, ವಿಜಯಪುರ ಜಿಲ್ಲೆ, ರಾಯಚೂರು, ಬಳ್ಳಾರಿ, ಬೀದರ್, ಗುಲ್ಬರ್ಗ ಎಲ್ಲ ಜಿಲ್ಲೆಗಳಿಗೆ ಏನದ ಅಂದರೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಗೆ, ಅದು ಅಲ್ಲದೆ ಬೆಂಗಳೂರಲ್ಲಿ ಬ್ರಹ್ಮವಿದ್ಯಾಶ್ರಮದಲ್ಲಿ ಒಂದೊಂದು ತಿಂಗಳ ಇರ್ತದ್ರು ಬೇಸಿಗೆ ಟೈಮ್ನಲ್ಲಿ, ಅಲ್ಲಿ ಸಹಿತ ನಿಜಗುಣರ ಶಾಸ್ತ್ರ ನಡೀತಿತ್ತು. ಅವ್ರ ಜೊತೆಗೆ ಸುರಪುರದ ಶಂಕರಾನಂದ ಸರಸ್ವತಿ ಸ್ವಾಮಿಗಳು ಅಂತಿದ್ದರು, ಅವರು ಕೂಡಿ ನಿಜಗುಣರ ಶಾಸ್ತ್ರವನ್ನು ಏನದ ಅಂದರೆ ಬೆಂಗಳೂರದೊಳಗೆ ಒಂದೊಂದು ತಿಂಗಳ ಬ್ರಹ್ಮವಿದ್ಯಾಶ್ರಮದಲ್ಲಿ ನಡೆಸ್ತಾ ಇದ್ದರು ಬೇಸಿಗೆ ಸಮಯದಲ್ಲಿ. ಈ ಪ್ರಕಾರವಾಗಿ ಅನೇಕ ರೀತಿಯಿಂದ ಭಕ್ತರಿಗೆ ಏನದ ಅಂದರೆ ಶಾಸ್ತ್ರದಲ್ಲಿ ಸಂಶಯ ಬರದ ಹಾಗೆ ಅವ್ರು ಏನು ಬರೆದಾರ, ಅಪ್ಪನವ್ರದ್ದು ಒಂದು ವಿಶಿಷ್ಟತೆ ಏನು ಅಂತ ಕೇಳಿದರೆ, ಸಿದ್ಧಾರೂಢಪ್ಪನ ಬಾಯಲ್ಲಿ ಏನು ಕೇಳ್ಯಾರ, ಕೇಳಿದಂಗೆ ಬರೆದಾರ, ಬರೆದಂಗೆ ಹೇಳ್ಯಾರ, ಹೇಳಿದಂಗೆ ನಡೆದಾರ. ಇದು ಅಪ್ಪನವರು ಸನ್ಯಾಸ ಜೀವನದ ವೈಶಿಷ್ಟ್ಯತೆ. ಹೇಳೋರು ಒಂದು ಭಾಗ ಇರ್ತದ, ಬರೆಯೋದು ಒಂದು ಭಾಗ ಇರ್ತದ, ಗುರುಗಳ ಹತ್ರ ಒಂದು ಭಾಗ ಇರ್ತಕ್ಕಂಥ ಸನ್ಯಾಸಿಗಳು ಜಗತ್ತಿನಲ್ಲಿ ಇದ್ದರೆ, ಅಪ್ಪನವ್ರದ್ದು ಏನು ವಿಶೇಷ ಅಂತ ಕೇಳಿದರೆ, ಸಿದ್ಧಾರೂಢಪ್ಪನ ಬಾಯಲ್ಲಿ ಏನು ಕೇಳಿದ್ರು, ಕೇಳಿದ್ದನ್ನೇ ಬರೆದ್ರು, ಬರೆದಂಗೆ ಏನದ ಅಂತಂದ್ರೆ ಹೇಳಿದರು, ಹೇಳಿದಂಗೆ ನಡೆದರು. ಅದಕ್ಕೆ ಅವ್ರ ಜೀವನವೇ ಒಂದು ವೇದಾಂತ ಗ್ರಂಥ ಅಂತ. ಅವರ ಜೀವನವೇ ಒಂದು ವೇದಾಂತ ಗ್ರಂಥ. ಕ್ರಮತಪ್ಪಿ ನಡೆಯುವುದರಿಂ ಕಷ್ಟಮಿನ್ನುಂಟೆ ಅನ್ನುವ ರೀತಿಯಲ್ಲಿ ಕ್ರಮವಾಗಿ ಅವ್ರದ್ದು ಊಟ ಮಿತಿ, ಮಾತು ಮಿತಿ, ಪ್ರವಚನ ಮಿತಿ, ಎಲ್ಲಕ್ಕೂ ಸಮಯ ಇತ್ತು. ಎಲ್ಲದಕ್ಕೂ ಸಮಯ ತಪ್ಪಿ ಅವರು ಎಂದೂ ಯಾವ ವ್ಯವಹಾರವನ್ನು ಮಾಡಿಲ್ಲ. ಈ ಪ್ರಕಾರ ಅವರು ಶಾಂತಾಶ್ರಮದಲ್ಲಿ ಅನೇಕ ಭಕ್ತರಿಗೆ ಏನದ ಅಂತಂದರೆ ಶಾಸ್ತ್ರ ಶ್ರವಣ ಮಾಡಿಸ್ತಿದ್ರು. ಪ್ರತಿನಿತ್ಯ ಸಿದ್ಧಾರೂಢರ ಮಠಕ್ಕೆ ಹೋಗಿ ಬೆಳಗ್ಗೆ ಒಂದೊಪ್ಪತ್ತು, ಸಾಯಂಕಾಲ ಒಂದೊಪ್ಪತ್ತು, 2 ಹೊತ್ತು ಶಾಸ್ತ್ರ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಿದ್ರು. ಅಲ್ಲಿ ಅಕಸ್ಮಾತ್ ವಯಸ್ಸಾದ ಮೇಲೆ ಅಪ್ಪನವ್ರು ಹೇಳಿದ್ರು, ನಿನ್ನ ಪ್ರಾಣ ಇರುವ ತನಕ ನನ್ನ ಮಠದಲ್ಲಿ ನೀನು ಶಾಸ್ತ್ರ ನಡೆಸಬೇಕು ಅಂತ ಹೇಳಿದ್ರು ಸಿದ್ಧಾರೂಢಪ್ಪನವರು. ಆ ಪ್ರಕಾರದಲ್ಲಿ ಅವ್ರ ಮಾತಿನಂತೆ ಏನದ ಅಂದರೆ ಶರೀರ ಮೆತ್ತಗಾದ್ರೂ ಸಹಿತ 101 ವರ್ಷ ವಯಸ್ಸಿನ ತನಕನೂ ಅವರು ಶಾಸ್ತ್ರ ಹೇಳಿದ್ರಲ್ಲಿ. ಮಳೆಗಾಲದೊಳಗೆ ಕಾಲೋಕ ನೀರು ಬಂದು ದಾಟಕ್ಕೆ ಆಗಲಿಲ್ಲ ಅಂದ್ರೂ ಸಹಿತ ಸುತ್ತರದು ಹೋಗಿ ಶಾಸ್ತ್ರ ಹೇಳಿ ಬರ್ತಿದ್ರು. ಕೈಕಾಲುಗಳು ಬಾವು ಬಂದು ಶರೀರಕ್ಕೆ ತೊಂದರೆ ಆದರೆ ನಿಜಗುಣ ಸ್ವಾಮಿಗಳು ಅಂತಿದ್ರು ಅಳಕಟ್ಟೆ ಅವರು, ಈಗ ಅದಾರ ಅವರು ಏನದ ಅಂದರೆ ಹೆಗಲ ಮೇಲೆ ಕುಂತ್ಕೊಂಡು ಹೋಗಿ ಶಾಸ್ತ್ರ ಹೇಳಿ ಮತ್ತೆ ಹೆಗಲ ಮೇಲೆ ಕುಂತ್ಕೊಂಡು ಬಂದು ಶಾಂತಾಶ್ರಮಕ್ಕೆ ಬರ್ತಿದ್ರು. ಯಾರಾದರೂ ಇಷ್ಟು ವಯಸ್ಸಾಗ್ಯದ, ಶರೀರ ಮೆತ್ತಗಾಗ್ಯದ ಅಂತಂದ್ರು ಸಹಿತ ಅಪ್ಪವ್ರು ಹೇಳ್ಯಾರ, ನಾನು ಶರೀರ ತನಕ ಹೋಗೋದೇ ಅಲ್ಲಿಗೆ ಅಂತ ತಿಳ್ಕೊಂಡು ಹೇಳ್ತಿದ್ರು ಅವರು.
ಸಿದ್ಧಾರೂಢರ ಮಾತು ಎಂದು ಮೀರ್ತಿದ್ದಿಲ್ಲ. ಈ ಪ್ರಕಾರ ಜೀವನ ಪರ್ಯಂತರ ಏನದ ಅಂತಂದ್ರೆ ಅಲ್ಲಿ ಶಾಸ್ತ್ರ ಶ್ರವಣ ಮಾಡ್ತಿದ್ರು. ತದನಂತರದಲ್ಲಿ 2 ನಾಯಿ ಶಾಂತಾಶ್ರಮದಿಂದ ಶಾಸ್ತ್ರಕ್ಕೆ ಹೋಗ್ತಿದ್ವು. ಆ ನಾಯಿಗಳು ಅಪ್ಪನವ್ರು ಹೋಗಿ ವೇದಿಕೆ ಮೇಲೆ ಕುಂತ ಮೇಲೆ ಹಿಂಗ ನೋಡಿ ಬಂದ್ರ್ಯಾ ಅಂತ ಕೇಳ್ತಿದ್ರು. ಅವು ಸುಮ್ಮನೆ ಕುಂತಿರ್ತಿದ್ವು. ಸುಮ್ಮನೆ ಕುಂತಗೊಂಡಾಗ ಶಾಸ್ತ್ರ ಪ್ರಾರಂಭ ಮಾಡೋದು. ಮಂಗಳಾರತಿ ಆಯ್ತಿಲ್ಲ, ಅವು ಮತ್ತೆ ಗೇಟ್ನಲ್ಲಿ ಇರ್ತಿದ್ವು ಬಂದು. ಆಮೇಲೆ ಅಪ್ಪನವ್ರು ಬರ್ತಿದ್ವು. ಅಪ್ಪನವ್ರು ಬಂದ ಮೇಲೆ ಒಳಗೆ ಹೋದ ಮೇಲೆ ಅವು ಯಥಾ ಪ್ರಕಾರ ಇರ್ತಿದ್ವು. 2 ನಾಯಿ ಸಹಿತ ಅಪ್ಪನವ್ರ ಶಾಸ್ತ್ರ ಕೇಳ್ಯಾವ. ಒಂದು ಸಲ ಸಾಯಂಕಾಲ ಸಮಯದಲ್ಲಿ ಅಪ್ಪನವ್ರು ಮಲಿಕೊಂಡಂಥ ಪ್ರಸಂಗದಲ್ಲಿ ಒಂದು ಹಾವು ಬಂದದ. ಹಾವು ಬಂದು ಏನದ ಅಂತಂದ್ರೆ ಅಪ್ಪನವ್ರ ರೂಮಿನ ಬಾಗಿಲ್ದಾಗ ದೂರ್ಬೇಕು ಅಂತ ಅದು. ಇದೇನು ಶಾಸ್ತ್ರ ಕೇಳಿದ ನಾಯಿ ಇತ್ತಲ್ಲ, ಇದು ಎಳೆದ ಬಾಲ ಹಿಡಿದು ಎಳೆದ ಹಾಕ್ತಿತ್ತು. ಅದು ಒಳಗೆ ಹೋಗ್ಬೇಕನ್ನೋದು, ಒಳಗೆ ಬಿಡಂಗಿಲ್ಲ ಅಂತ ಇದು ಅನ್ನೋದು ನಾಯಿ. ಯಾರಿಲ್ಲ ಅಲ್ಲಿ. ಆಮೇಲೆ ಏನದ ಅಂದ್ರೆ ಹಾವು ನಾಯಿಗೆ ಕಡಿದಿತ್ತು. ಕಡಿದ ಮೇಲೆ ಹಾವು ಕಡಿದ ತಕ್ಷಣವೇ ನಾಯಿಗೆ ಬಾಯಾಗ ಬುರುಗು ಬಂದು ಮೂರ್ಛೆ ಆಗಿ ಬಿದ್ದಿತ್ತು. ಇವರು 5 ಗಂಟೆಗೆ ಚಹಾ ಕುಡಿದ ಮೇಲೆ ಬಾಗಿಲ ತೆರೆದು ನೋಡ್ತಾರ, ಹಾವು ತುಂಡಾಗಿ ಬಿದ್ದದ. ನಾಯಿಗೇನದ ಅಂದ್ರೆ ಮೂರ್ಛೆ ಬಂದದ. ಅವಾಗ ಅಪ್ಪನವ್ರು ನೋಡಿದರು, ಇದು ಹಾವು ಬಂದಿದ್ದಂಗೆ ಕಾಣ್ತದ, ಇದು ಬಿಟ್ಟಿಲ್ಲ ಅಂತ ತಿಳ್ಕೊಂಡು ಹೇಳಿ ಆವಾಗ ನಾಯಿ ಸಮೀಪಕ್ಕೆ ಹೋಗಿ ತಲೆ ಮೇಲೆ ಕೈ ಇಟ್ಟು, ನೀ ಯಾಕೆ ಅದನ್ನು ಕಡಿಯಕ್ಕೆ ಹೋದಿ, ಅದನ್ನ್ಯಾಕೆ ತಡೋಕೆ ಹೋಗಿದ್ದು ನೀನು ಅಂತಂದು ಅದ್ರ ತಲೆ ಮೇಲೆ ಹಿಂಗಂದು ಹೇಳನ್ನ ಅಂತಂದು 2-3 ಸಲ ಕೈ ಬಡಿಯೋದ್ರೊಳಗೆ ಅದು ನಾಯಿ ಎದ್ದು ಹೊಡಿಯೋಯ್ತು. ಇಂಥವು ಅನೇಕ ರೀತಿಯಿಂದ ಸಹಜವಾಗಿ, ನಾವು ಇವಕ್ಕೆ ಪವಾಡ ಅಂತ ಅನ್ನಂಗಿಲ್ಲ, ಅವರ ಲೀಲೆಗಳು. ಶಿಷ್ಯೋದ್ಧಾರದ ಕಾರ್ಯ ಏನದ ಅಂದ್ರೆ ಮನುಷ್ಯರಿಗೆ ಅಷ್ಟೇ ಅಲ್ಲದನೆ ಪ್ರಾಣಿಗಳ ಮೇಲೇನೂ ಅವ್ರದ್ದು ದಯ ಇತ್ತು. ಸಿದ್ಧಾರೂಢರ ಕಾಲಕ್ಕೆ ಹೆಂಗೆ ಪ್ರವಚನಕ್ಕೆ ಕಾಗಿಗಳು ಬರ್ತಿದ್ವು, ಆ ಪ್ರಕಾರದಲ್ಲಿ ಅಪೋರ ಪ್ರವಚನಕ್ಕೆ ನಾಯಿ ಸಹಿತ ಹೋಗ್ತಿದ್ವು. ಅಷ್ಟೇ ನಿಷ್ಠೆಯಿಂದ ಕೇಳುತ್ತಿದ್ದವು. ಈ ಥರದಿಂದ ಗಿಡ ಮರಗಳನ್ನು ಅವ್ರದ್ದು ದಿನನಿತ್ಯ ಜೀವನ ಅಂತ ಕೇಳಿದರೆ, ಬೆಳಗ್ಗೆ ಎದ್ದು ಶಾಸ್ತ್ರ ಹೇಳಿ ಬಂದ ನಂತರ ಎಲ್ಲ ಗಿಡಗಳನ್ನು ಸ್ವಚ್ಛ ಮಾಡೋದು, ಕಸ ಎಲ್ಲ ತೆಗೆಯೋದು. ಅವರು ಗುದ್ಲಿಗಳು, ಅವರು ಸಲಿಕೆಗಳು ಎಲ್ಲ ಬೇರೆ ಬೇರೆನೇ ಇದ್ವು. ಅವು ಬದ್ಲವ್ರು ಮುಟ್ಟಂಗಿಲ್ಲ, ಅವರೇ ತಗೋಬೇಕು ಅವತರನ. ಅವೆಲ್ಲ ಮಾಡಿ ಏನದ ಅಂತಂದರೆ ಮಧ್ಯಾಹ್ನ ಸ್ನಾನ ಮಾಡ್ಬೇಕಾದ್ರೆ ಟಾಕಿಯಾಗ ನೀರು ತಗೊಂಡು ಬಂದು ಗಿಡ ಸ್ವಚ್ಛ ಮಾಡಿದ್ರು ಆ ಗಿಡದ ತೆಳಗೆ ನಿಂತ್ಕೊಂಡು ನೀರು ಎತ್ಕೊಂಡ್ಬಿಡೋದು. 1 4 ಕೊಡ. ಅವೇ ನೀರು ಆ ಗಿಡಕ್ಕೆ ನೀರು ಹಾಕಿದಂಗೆ ಆಗಿರ್ಬೇಕು, ಇವ್ರದ್ದು ಸ್ನಾನ ಆಗಿರ್ಬೇಕು. ಹಿಂಗ ಅವ್ರದ್ದು ನಿಯಮ. ಈ ಪ್ರಕಾರದಿಂದ ಎಲ್ಲ ಥರದ ಗಿಡಗಳನ್ನು ಮಠದಲ್ಲಿ ಬೆಳೆಸಿದ್ರು. ಮಠದ ಸುತ್ತಮುತ್ತ ಏನದ ಅಂತಂದ್ರೆ ಹುಣಸೆ ಗಿಡಗಳಿದ್ದವು. ನಾನು ಅಲ್ಲಿ ಸೇವಕ್ಕಿದ್ದಾಗ ಏನದ ಅಂದ್ರೆ ರಾಯಪ್ಪ ಅಂತ ತಿಳ್ಕೊಂಡು ಪ್ರತಿ ವರ್ಷ ಆ ಹಣ್ಣಿನ ಗಿಡ, ಹುಣಸೆ ಹಣ್ಣಿನ ಗಿಡಗಳನ್ನು ಗುತ್ತಿಗೆ ಹಿಡಿತಿದ್ದ. 500 1000 ಕೊಡ್ತಿದ್ದ ಆತ. ನಾವು ಸಾಯಂಕಾಲ ಕಾಲೋತಿಗೆ ಅಂತ ಕುಂತ್ಕೊಂಡಾಗ ಆ ರಾಯಪ್ಪ ಅವತ್ತೇ ಬಂದ ಅಲ್ಲಿಗೆ. ಯಪ್ಪ, ಹುಣಸೆ ಗಿಡಗಳು ಮತ್ತೆ ಅರಿತೀನಿ, ಹಣ್ಣು ಮಾರ್ಕೊಂತೀನಿ ಅಂತ ತಿಳ್ಕೊಂಡು ಅಂತೇಳಿ ಈ ಸಲ 1000 ರೂಪಾಯಿ ಕೊಡ್ತೀನಿರಪ್ಪ ಅಂತ ಅಂದ. ಆಯಿತು ಅಂತ ಅಂದರು. ಅವಾಗ ಅಪ್ಪನವ್ರು ಅಂದರು, ಅದು 1000 ರೂಪಾಯಿ ನಮ್ಮದಲ್ಲ, ಅಮ್ಮಂದದು ಅಂತ ಅಂತಿದ್ರು. ಶಿವಲಿಂಗಮ್ಮ ಇದ್ದಾಗ ಸಾರು ಮಾಡಿದ ಮೇಲೆ ಹುಣಸೆ ಹಣ್ಣಿಗೆ ಬೀಜಗಳು ಬರ್ತಿದ್ದವು, ಹಂಗ ತೆಗೆದಿಟ್ಟು ಸಾಯಂಕಾಲ ಏನದ ಅಂತಂದ್ರೆ ಸುತ್ತ ಊರ್ತದ್ಲಂತ. ಅವಾಗ ಅಪ್ಪನವ್ರು ಅನ್ನೋರಂತ, ಅವತ್ತನ್ನ ಯಾಕೆ ಬೆಳೆಸಿ ಬೂಲ ಮಾಡುತ್ತೆ ಅಂತ ಅಂತಿದ್ರಂತ ಅಪ್ಪನವ್ರು. ಮುಂದೆ ತಿಳಿತದ ನಿನಗ ಅಂತ ಅಮ್ಮ ಅಂತಿದ್ಲಂತ. ಅಪ್ಪನವ್ರಿಗೆ 102 103 ವಯಸ್ಸಾದಾಗ ಅವಾಗ ಅಪ್ಪನವ್ರು ಅಮ್ಮನ ನೆನೆಸ್ಕೊಂಡ್ರು. ಇದು ಅಮ್ಮನ ರೊಕ್ಕ, ಇದು 1000 ರೂಪಾಯಿ. ನಾನು ಅವಾಗ ಉತ್ತರನ್ಯಾಕ ಹಚ್ಚುತ್ತೆ ಅಂತ ಅಂತಿದ್ದೆ, ಮುಂದೆ ತಿಳಿತದ ಅಂತಂದ್ಲು. ಈಗ ನೋಡು 1000 ರೂಪಾಯಿ ಬರಕತ್ತದ ರೊಕ್ಕ ಅಂತ ಅಪ್ಪನವ್ರು ಅಂತಿದ್ರು. ಇದು ಅಮ್ಮಂದೇ ರೊಕ್ಕ ಇದು ಅಂತ. ಈ ಪ್ರಕಾರದಿಂದ ಅಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಪ್ರಸಾದ, ಶಾಸ್ತ್ರ, ಬೆಳಗಾವಿ ಜಿಲ್ಲೆಯ, ಬಿಜಾಪುರ ಜಿಲ್ಲೆಯ ಅನೇಕ ದೊಡ್ಡ ದೊಡ್ಡ ಭಕ್ತರು ಬಂದು 4 ದಿವಸ 8 ದಿವಸ ಇದ್ದು ಸೇವಾದಿಗಳನ್ನು ಮಾಡ್ತಾ ಶಾಸ್ತ್ರ ಶ್ರವಣವನ್ನು ಮಾಡ್ತಾ ಇದ್ರು ಶಾಂತಾಶ್ರಮದಲ್ಲಿ.